ಹಾಯ್ ನಮಸ್ಕಾರ. ಐಡಿಯಾ ನ್ಯೂಸ್ಗೆ ಸ್ವಾಗತ. ವೀಕ್ಷಕರೇ, ಇಂದಿನ ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ. ನಾನು ಒಂದು 5,000 ಬಾಕ್ಸ್ ತಗೊಂತೇನೆ ಸರ್. ಯಾವ ಕಡೆ ಹಾಕ್ತೀರಾ ಸರ್? ನಮ್ದು ಕೇರಳ, ತಮಿಳ್ನಾಡು ಪಾರ್ಸಲ್ ನಡೀತಾ ಇದೆ. 700-800 ರೂಪಾಯಿ ಗ್ಯಾರಂಟಿ ಬಿಟ್ಟು ಟೋಟಲ್ ಎಲ್ಲಿ ಇಲ್ಲ ಟಮಾಟೋ. ನಾನು ಛತ್ತೀಸ್ಗಢ, ಮಹಾರಾಷ್ಟ್ರ, ಒಡಿಶಾ ಎಲ್ಲ ಟೋಟಲ್ ವ್ಯಾಪಾರ ಮಾಡ್ತೀನಿ. ಎಲ್ಲ ಕ್ಲೋಸ್ ಆಗ್ತಾ ಇತ್ತು. ವೀಕ್ಷಕರೇ, ಇವತ್ತು ನಾವು ಕೋಲಾರದ ಹೆಸರಾದಂತ ಸಿಎಂ ಟಮಾಟೋ ಮಂಡಿಯಲ್ಲಿದ್ದೀವಿ. ಸೊ ನಾವು ಪ್ರತಿ ತಿಂಗಳು ಕೂಡ ಒಂದಷ್ಟು ಮುಂದೆ ಟೊಮಾಟೊ ಏನಾಗುತ್ತೆ ಅನ್ನೋದನ್ನ ಒಂದಷ್ಟು ದಲ್ಲಾಳಿಗಳ ಹತ್ರ ಒಂದಷ್ಟು ಮಾಹಿತಿ ತಗೊಂಡು ನಾವು ರೈತರಿಗೆ ಒಂದು ಮಾಹಿತಿ ಕೊಡ್ತಾ ಇದ್ವಿ. ಅದೇ ರೀತಿ ಕೂಡ ಇವತ್ತು ಜೂನ್ ಇವಾಗ ಜೂನಲ್ಲಿ ಮೊದಲನೇ ವಾರ ಶುರುವಾಯಿತು. ಸೊ ಮುಂದೆ ಟೊಮಾಟೊ ಏನಾಗ್ಬೋದು, ಜೂನ್ ಅಥವಾ ಜುಲೈ 6ನೇ ತಿಂಗಳು 7ನೇ ತಿಂಗಳು ಟೊಮಾಟೊ ಏನಾಗ್ಬೋದು? ಕಳೆದ 5ನೇ ತಿಂಗಳಲ್ಲಿ ಒಂದು 400, 450, 500 ಟಾಪಲ್ಲಿ ಹೋಗ್ತಾ ಇತ್ತು. 150 ರೂಪಾಯಿಂದ 450, 500 ರೂಪಾಯಿ ಕಳೆದ ತಿಂಗಳು 5ನೇ ತಿಂಗಳಲ್ಲಿ ಹೋಗ್ತಾ ಇತ್ತು. ಆದರೆ ಜೂನ್ ಮುಂಗಾರು ಶುರುವಾಯಿತು. ಸೊ ಎಲ್ಲೋ ಒಂದ್ ಕಡೆ ಬಿಸಿಲು ಕೂಡ ಸ್ವಲ್ಪ ಕಡಿಮೆ ಆಗ್ತದೆ. ಎಲ್ಲೋ ಒಂದ್ ಕಡೆ ಏನಾದರೂ ಟೊಮಾಟೊ ಏರಿಕೆ ಆಗ್ಬೋದಾ, ಅಥವಾ ಇನ್ನೂ ಏನಾದರೂ ಕಡಿಮೆ ಆಗ್ಬೋದಾ, ಅಥವಾ ಜೂನ್ ತಿಂಗಳಲ್ಲಿ ದಲ್ಲಾಳಿಗಳು ಏನಾದರೂ ಇನ್ನೂ ಯಥೇಚ್ಛವಾಗಿ ನಮ್ಮ ಕೋಲಾರ ಟೊಮಾಟೊ ಮಂಡಿಗೆ ಬರ್ಬೋದಾ ಅನ್ನೋದನ್ನ ಒಂದಷ್ಟು ಮಾಹಿತಿ ತಗೊಳ್ಳೋದಕ್ಕೆ ನಮ್ಮ ಜೊತೆ ಒಂದು ಟೊಮಾಟೊ ದಲ್ಲಾಳಿಗಳು, ಟೊಮಾಟೊ ಏಜೆಂಟ್ಗಳು ಏನಿದ್ದಾರೆ ಅವ್ರು ನಮ್ಮ ಜೊತೆ ಇದ್ದಾರೆ. ಆದರೆ ಇವತ್ತು ಅವ್ರು ಹೇಳೋ ಪ್ರಕಾರ ಟೊಮಾಟೊ ಏನಾಗ್ಬೋದು, ಸೊ ಮುಂದೆ ಈ ತಿಂಗಳು ಏನಾದರೂ ಏರಿಕೆ ಆಗ್ಬೋದಾ, ಅಥವಾ ಮುಂದೆ ಕೂಡ ಏನಾದರೂ ಏರಿಕೆ ಆಗ್ಬೋದಾ ಅನ್ನೋದನ್ನ ಸಂಪೂರ್ಣವಾಗಿ ಅವ್ರ ಜೊತೆಯಲ್ಲಿ ನಾವು ಒಂದಷ್ಟು ಮಾಹಿತಿಯನ್ನು ಹಂಚ್ಕೊಂಡು ನಿಮ್ಗೆ ತಿಳಿಸೋದಕ್ಕೆ ಇವತ್ತು ನಮ್ಮ ಜೊತೆ ಅವರು ಇದ್ದಾರೆ. ಬನ್ನಿ, ಅವರು ಪ್ರತಿ ತಿಂಗಳು ಕೂಡ ಅವರು ನಮ್ಮ ಜೊತೆ ಮಾತಾಡ್ತಾರೆ. ಸೊ ಕಳೆದ ತಿಂಗಳಲ್ಲಿ ಕೂಡ ನಾವು ಒಂದು ಎಪಿಸೋಡ್ ಹಾಕಿದ್ವಿ, ಟೊಮಾಟೊ ಏರುಪೇರು ಆಗ್ಬೋದು ಅಂತ. ಆದರೂ ಕೂಡ ಒಂದೂವರೆ ತಿಂಗಳು 2 ತಿಂಗಳು ರೇಟು ಒಂದು 500-550ವರೆಗೂ ನಿಂತೋಗ್ಬಿಡ್ತು. ಆದರೂ ಕೂಡ ಇಷ್ಟು ಮಾತ್ರ ರೇಟ್ ಇದ್ರೆ ಎಲ್ಲೋ ಒಂದ್ ಕಡೆ ರೈತರಿಗೆ ಒಂದು ಅನುಕೂಲ ಆಗ್ತದೆ. ಈಗ ರೈತರು ಏನ್ ಇಷ್ಟಪಡ್ತಾರೆ ಅಂದ್ರೆ 300ರಿಂದ 400, 450, 500, 550 ಇದ್ರೆ ಕೂಡ ಸಾಕು ಅನ್ನೋ ಮಟ್ಟಕ್ಕಿತ್ತು. ಆದ್ರೆ 2 ತಿಂಗಳಿಂದ ಕೂಡ ಟೊಮಾಟೊ ಒಂದಷ್ಟು ರೇಟ್ ಒಂದು ಕಂಟಿನ್ಯೂ ಆಗಿ ಒಂದು ಲೆವೆಲ್ ಆಗಿ ಒಂದು ಸಮಾನವಾಗಿತ್ತು. ಆದ್ರೆ ಜೂನಲ್ಲಿ ಏನಾಗ್ಬೋದು, ಜುಲೈಯಲ್ಲಿ ಏನಾಗ್ಬೋದು? ಬನ್ನಿ, ನಮ್ಮ ಜೊತೆ ದಲ್ಲಾಳಿಗಳಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ, ಟೊಮಾಟೊ ಏನಾದ್ರೂ ಏರ್ಪೇರ್ ಆಗ್ಬೋದಾ ಅಥವಾ ಕಡಿಮೆ ಆಗ್ಬೋದಾ ಅನ್ನೋದನ್ನ ಒಂದಷ್ಟು ಮಾಹಿತಿ ತಿಳಿಯೋಣ. ಅದಕ್ಕೆ ಮುನ್ನ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಈಗಲೇ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಇಂತಹ ಹಲವಾರು ವಿಡಿಯೋಗಳು ಕೂಡ ನೀವು ನೋಡಬಹುದು. ASM ಐಡಿಯಾ ನ್ಯೂಸ್ ಕನ್ನಡ ಅಂತ ಇದು 2ನೇ ಚಾನಲ್. ಸೊ ಇದರಲ್ಲಿ ನಾವು ಇವತ್ತು ಪ್ಲೇ ಮಾಡ್ತಾ ಇದ್ವಿ ಟೊಮಾಟೊ ದಲ್ಲಾಳಿಗಳಿರ್ತಕ್ಕಂಥ ಸ್ಟೋರಿ. ಟೊಮಾಟೊ ಪ್ರತಿ ತಿಂಗಳಲ್ಲಿ ಏರುಪೇರು ಆಗುವಂತ ಒಂದು ಮಾಹಿತಿಯನ್ನ ASM ಐಡಿಯಾ ನ್ಯೂಸ್ ಕನ್ನಡ ಚಾನಲ್ ಅಲ್ಲಿ ನಾವು ಅಪ್ಲೋಡ್ ಮಾಡ್ತೀವಿ. ನೀವು ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇಂತಹ ಹಲವಾರು ವಿಡಿಯೋಗಳು ನೀವು ನೋಡಬಹುದು. ಸೊ ಕಳೆದ ತಿಂಗಳಲ್ಲಿ 350, 450, 500, 550ವರೆಗೂ ಹೋಗಿದೆ ಸರ್. ಸೊ ಜೂನಲ್ಲಿ ಟೊಮಾಟೊ ಏನಾಗ್ಬೋದು ಸರ್ ನಿಮ್ಮ ಪ್ರಕಾರ? ಸರ್, ಜೂನಲ್ಲಿ ಟೊಮಾಟೊ ಗ್ಯಾರಂಟಿ ಒಂದು ಜಾಸ್ತಿನೇ ಆಗುತ್ತೆ ಸರ್. 450 to 550 ಗ್ಯಾರಂಟಿ ಆಗುತ್ತೆ ಸರ್. ಯಾಕಂದ್ರೆ ನಾರ್ತ್ ಇಂಡಿಯನ್ನಲ್ಲಿ ಟೊಮಾಟೊ ಇಲ್ಲ. ಈಗ ಪಾರ್ಸಲ್ ಅವರು ಶುರು ಮಾಡಿದ್ದಾರೆ. ನಾರ್ತ್ ಇಂಡಿಯನ್ನಲ್ಲಿ ಬಂದು ಟೊಮಾಟೊ ಹಾಕಕ್ಕೆ ಹೋಗ್ತಾರೆ. ಅಲ್ಲಿ ಟೊಮಾಟೊ ಫುಲ್ ಖಾಲಿ ಆಯಿತು ನಾರ್ತ್ ಇಂಡಿಯನ್ನಲ್ಲಿ. ಇಲ್ಲಿಂದ ತಗೊಂಡು ಹೋಗಬೇಕು. ಈ 7ನೇ ತಿಂಗಳು 8ನೇ ತಿಂಗಳು ಬರೀ ಪೂರ್ತಿ ನಡ್ತಾ ಇದೆ ಸರ್. 450ರಿಂದ 550ವರೆಗೆ ಗ್ಯಾರಂಟಿ ನಡೀತಾ ಇದೆ. ಯಾಕಂದ್ರೆ ಅವ್ರಿಗೆ ಹಾಫ್ ಕಲರ್ ಬೇಕೇ ಬೇಕು. ಹಾಫ್ ಕಲರ್ ಕೋಲಾರ ಬಿಟ್ಟು ಎಲ್ಲಿನೂ ಬರಲ್ಲ. ಇಲ್ಲಿ ಹೋಟೆಲ್ ಚಿಂತಾಮಣಿ, ಪಲಮನೇರಿ, ಆಂಧ್ರ ಟೊಮಾಟೊ ಪೂರ್ತಿ ಕಲರೇ ಬರ್ತಾ ಇದ್ದು. ಆ ಕ್ವಾಲಿಟಿ ನಡೆಯಲ್ಲ ಅವ್ರಿಗೆ. ಯಾಕಂದ್ರೆ ಆ ಕ್ವಾಲಿಟಿನಲ್ಲಿ ಸ್ಕಿನ್ ಸ್ವಲ್ಪ ನಾರ್ಮಲ್ ಇರ್ತಾ ಇದ್ದು. ಅದು ಒಂದ್ ದಿವಸ ಅದ್ರ ಮೇಲೆ ಸ್ವಲ್ಪ ಅದು ಒಂದು ಮೆತ್ತು ತರ ಕಾಣಿಸ್ತಾ ಇದೆ. ಇಲ್ಲಿ ನಮ್ಮ ಟೊಮಾಟೊ, ಕೋಲಾರ ಟೊಮಾಟೊ ಚೆನ್ನಾಗಿದೆ, ಹಾಫ್ ಕಲರ್ ಇರ್ತಾ ಇದೆ ಸರ್. ಗಟ್ಟಿ ಇರ್ತಾ ಇದ್ದು. ಹೆಂಗನ ಇರ್ಲಿ ಒಂದು 10 ದಿವಸ ಇರ್ಲಿ ಹಂಗೆ ಇರ್ತಾ ಇದೆ. ಪಾರ್ಸಲ್ ಅವ್ರಿಗೆ ಅದೇ ನಡೀತಾ ಇದೆ. ಈಗ ಎಲ್ಲರೂ ಬಂದ್ಕೊಂಡೇ ಇರ್ತಾರೆ ಸರ್. ಈಗ ಸದ್ಯಕ್ಕೆ ಇನ್ನೊಂದು ಒಂದು ವಾರ ಆದ್ಮೇಲೆ ಗ್ಯಾರಂಟಿ 450ರಿಂದ 550 ಆಗುತ್ತೆ ಸರ್ ಗ್ಯಾರಂಟಿ. ಕಳೆದ ತಿಂಗಳಿಗೂ ಈ ತಿಂಗಳಿಗೂ ವ್ಯತ್ಯಾಸ ಏನು ಅಂತ? ಏನು ವ್ಯತ್ಯಾಸ ಅಂದ್ರೆ ಕೆಲವು ತಿಂಗಳಲ್ಲಿ ತಮಿಳ್ನಾಡು ಅವರು, ಕೇರಳ ಅವರೇ ಜಾಸ್ತಿ ಇದ್ದಾರೆ. ಅವರು 10 ರೂಪಾಯಿ ಜಾಸ್ತಿ ಆಯ್ತಂದ್ರೆ ಆಂಧ್ರ ಪಲಮನೇರಿ, ಚಿಂತಾಮಣಿ, ಪುಂಗ್ಳೂರು ಹೋಗ್ತಾರೆ. ಅವ್ರಿಗೂ ಕಲರ್ ನಡೀತಾ ಇದೆ. ಅವ್ರಿಗೆ ಬೇಗ ಎಲ್ಲೋ ಒಂದ್ ಕಡೆ 10 ರೂಪಾಯಿ ಜಾಸ್ತಿ ಆಯ್ತಾ ಕಡಿಮೆ ಆಯ್ತಾ ಅಲ್ಲಿ ಹೋಗಿ ತಗೊಂಡ್ಬಿಡ್ತಾರೆ. ಇಲ್ಲಿ ಪಾರ್ಸಲ್ ಅವ್ರಿಗೆ ಹಾಫ್ ಕಲರೇ ಬೇಕೇ ಬೇಕು. ಅವ್ರಿಗೆ ಗ್ಯಾರಂಟಿ ಕೋಲಾರ ಬರಬೇಕು. ಇಲ್ಲಿ ಬಂದು ಗ್ಯಾರಂಟಿ ಒಂದು 2 ಗಾಡಿ 3 ಗಾಡಿ ಒಬ್ಬೊಬ್ರು ಮಾಡಬೇಕು. ಅದಕ್ಕಿನ್ನೇನು ಜಾಸ್ತಿ ಆಗುತ್ತೆ ಸರ್ ಗ್ಯಾರಂಟಿ. ಸೊ ನಿಮ್ಮ ಪ್ರಕಾರ ಜೂನಲ್ಲಿ ಟೊಮಾಟೊ ಸೊ ಏನು ಈ ತಿಂಗಳು ಈಗ ಫಸ್ಟ್ ವೀಕ್ ಶುರುವಾಗಿದೆ, ಇಲ್ಲಿಂದ ಟೊಮಾಟೊ ಏನಾದರೂ ಶುರು ಆಗ್ಬೋದಾ ಸರ್? ಈಗ ಸ್ಟಾರ್ಟ್ ಮಾಡ್ತಾರೆ ಸರ್. ಈಗ ಶುರು ಆಗುತ್ತೋ ಈ ತಿಂಗಳಲ್ಲೇ ಮ್ಯಾಕ್ಸಿಮಮ್ ಒಂದು 450ರಿಂದ 500 ಹೋಗೋ ಚಾನ್ಸಸ್ ಇರ್ತಾ ಇದೆ. ಗ್ಯಾರಂಟಿ 7ನೇ ತಿಂಗಳಿಂದ 8ನೇ ತಿಂಗಳು ಬರೇ 450ರಿಂದ 600 ಬರೇ 650ವರೆಗೆ ಹೋಗುತ್ತೆ ಸರ್. ಗ್ಯಾರಂಟಿ ಹೋಗುತ್ತೆ ಸರ್. ಯಾಕಂದ್ರೆ ಟೊಮೊಟೊ ಬೇಕೇ ಬೇಕು. ಇಂಥ ಕ್ವಾಲಿಟಿ ಎಲ್ಲಿ ಸಿಕ್ಕಲ್ಲ. ಕೋಲಾರ ಟೊಮೊಟೊ ಪಾರ್ಸಲ್ ಇಲ್ಲಿ
ಹೋಗಲ್ಲ ಅವರು. ಕಳೆದ ತಿಂಗಳಲ್ಲಿ ಇಲ್ಲಿ ದಲ್ಲಾಳಿಗಳು ಸ್ವಲ್ಪ ಕಡಿಮೆ ಇದ್ರು. ಇವಾಗ ಜೂನ್ ತಿಂಗಳಲ್ಲಿ ಏನಾದ್ರು ದಲ್ಲಾಳಿಗೆ ಜ್ವರ ಆಗ್ಬೋದಾ? ಜ್ವರ ಆಗುತ್ತೆ ಸರ್, ಇನ್ನೊಂದು ಜ್ವರ ಆಗುತ್ತೋ ಇನ್ನೊಂದು ಗ್ಯಾರಂಟಿ ಒಂದು 20 ತಾರೀಕು ಮೇಲೆ ನೀವು ನೋಡಿ ಸರ್. ಬೇಕಾದ್ರೆ 450ಲಿಂದ 650ವರೆ 700ವರೆ ಟಚ್ ಆಗುತ್ತೆ ಸರ್. ಈ ತಿಂಗಳು ಗ್ಯಾರಂಟಿ ಬರ್ತಾ ಇದೆ ಸರ್. ಈಗ ದಲ್ಲಾಳಿಗಳು ಯಾವ ರಾಜ್ಯಗಳಿಂದ ಬರ್ತಾ ಇದ್ದಾರೆ ಈ ಕಡೆಗೆ? ಸರ್ ಈ ಕಡೆ ಇರೋದೆಲ್ಲ ಇಲ್ಲಿ 100 ಕಿಲೋಮೀಟರ್ 200 ಕಿಲೋಮೀಟರ್ ಆ ಕಡೆ ಪಕ್ಕದಾಗಲಿಂದ ಬರ್ತಾ ಇದೆ ಸರ್. ಎಲ್ಲ ಇಲ್ಲಿ ನಮ್ದು ಲೋಕಲ್ ಟೊಮೊಟೊ ಮಾತ್ರನೇ ಬರ್ತಾ ಇದೆ. ಆಂಧ್ರ ಟೊಮೊಟೊ ಇಲ್ಲಿ ಬರಲ್ಲ. ಆಂಧ್ರ ಟೊಮೊಟೊ ಯಾರು ಅಷ್ಟು ಇಂಟ್ರೆಸ್ಟ್ ಮಾಡಲ್ಲ ಕೋಲಾರಲ್ಲೇ ಖರೀದಿ ಮಾಡೋರು. ಯಾಕಂದ್ರೆ ಇಲ್ಲಿ ಲಾಂಗ್ ಡಿಸ್ಟೆನ್ಸ್ ಹೋಗೋದು ಜಾಸ್ತಿ, ಅವ್ರಿಗೆ ಬೇಕಾಗಿರೋದೆಲ್ಲ ಆಫ್ ಕಲರೇ ಬೇಕಾಯ್ತು. ಅದಕ್ಕೆ ಇಲ್ಲಿ ನಮ್ಮ ಕ್ವಾಲಿಟಿ ನಮ್ಮ ಪಕ್ಕದಾಗ ಕೋಲಾರ ಸರೌಂಡಿಂಗ್ ಇರೋದು ಮಾತ್ರನೇ ಇಲ್ಲಿ ಬರ್ತಾ ಇದೆ. ಈಗ ನೀವು ಪ್ರತಿದಿನ ಎಷ್ಟು ಬಾಕ್ಸ್ ಅಂತ ತಗೊಂತೀರಿ ಇಲ್ಲಿ? ಸರ್ ನಾನು ಒಂದು 5000 ಬಾಕ್ಸ್ ತಗೊಂತೇನೆ ಸರ್. ಯಾವ ಕಡೆ ಹಾಕ್ತೀರಾ ಸರ್? ನಮ್ದು ಕೇರಳ, ತಮಿಳ್ನಾಡು ಪಾರ್ಸಲ್ ನಡೀತಾ ಇದೆ ಸರ್. ಈಗ ಪಾರ್ಸಲ್ ಶುರು ಅಂದ್ರೆ ಕೇರಳ, ತಮಿಳ್ನಾಡು ಸ್ವಲ್ಪ ನಡೀತಾ ಇದೆ. ಪಾರ್ಸಲ್ ಸ್ವಲ್ಪ ಜೋರ ನಡೀತಾ ಇದೆ ಸರ್. ಸರ್ ನಮಸ್ತೆ ಸರ್. ಕಳೆದ ತಿಂಗಳಲ್ಲಿ ಟೊಮೆಟೊ ಒಂದಷ್ಟು 150, 250, 350, 450 ಕೂಡ ಇತ್ತು. ಸೊ 500 ಕೂಡ ಆಯಿತು. ಆದರೆ ಈಗ ಜೂನ್ ಏನು ಶುರುವಾಗಿದೆ, ಮೊದಲನೇ ವಾರ ಈಗ. ಸೊ ಈ ತಿಂಗಳಲ್ಲಿ ಟೊಮೆಟೊ ಏನಾಗ್ಬೋದು ಸರ್ ನಿಮ್ಮ ಪ್ರಕಾರ? ಹೋದ ತಿಂಗಳಿಗೂ ಈ ತಿಂಗಳಿಗೆ ಕಂಪೇರ್ ಮಾಡಿದ್ರೆ ಈ ತಿಂಗಳು ಒಂದು 15-20 ಮೇಲೆ ರೇಜ್ ಆಗುತ್ತೆ ಸರ್. ಸೊ ಏನು ಕಾರಣ? ಎಲ್ಲ ಕಡೆನೂ ವಾಂಟೆಡ್ ಇದೆ. ಇವಾಗ ಎಲ್ಲ ಕಡೆ ಲೋಕಲ್ ಇದೆ, ಎಲ್ಲ ಕಡೆ ಮಳೆ ಬೀಳ್ತಾ ಇದೆ. 700 ರೂಪಾಯಿ ಈ ತಿಂಗಳು 20 ಮೇಲೆ 20-25 ಮೇಲೆ ಗ್ಯಾರಂಟಿ ಆಗುತ್ತೆ. ಸೊ ನಿಮ್ಮ ಪ್ರಕಾರ ಏನು ಹೋಗ್ಬೋದು, ಏನು ಬೆಲೆ ಹೋಗ್ಬೋದು ಸರ್? 700-800 ರೂಪಾಯಿ ಗ್ಯಾರಂಟಿ ಹೋಗುತ್ತೆ. ಸೊ ಈಗ ಕಳೆದ ತಿಂಗಳಲ್ಲಿ ದಲ್ಲಾಳಿಗಳು ಎಲ್ಲ ಒಂದು ಕಡೆ ಕಡಿಮೆ ಇತ್ತು ಅಂತ ಹೇಳ್ತಿದ್ರು. ಸೊ ಈ ತಿಂಗಳಲ್ಲಿ ದಲ್ಲಾಳಿಗಳು ಯಾವ ರೀತಿ ಇದೆ? ಸ್ವಲ್ಪ ಛತ್ತೀಸ್ಗಢ ಲೋಕಲ್ ಅವರು ಸ್ವಲ್ಪ ಬಂದಿದ್ದಾರೆ. ಸ್ವಲ್ಪ ಮೂವ್ ಆಗ್ತಾ ಇದೆ. ಒಂದು 500 ರೂಪಾಯಿ ಹೋಗಿದೆ. ಸೀಡ್ 550 ರೂಪಾಯಿ ಹೋಗಿದೆ. ಎಣ್ಣೆಲ್ಲ ಸರ್ ಈಗ ಈ ಜೂನಿಂದ ಶುರು ಆಗುತ್ತೆ ಟೊಮಾಟೊ ಅಂತೇಳಿ ಎಲ್ಲೋ ಒಂದು ಕಡೆ ಸದ್ದಾಗ್ತಾ ಇದೆ, ಆಗ್ಬೋದಾ? ಇದು ಫೆಬ್ರವರಿಯಲ್ಲಿ ಏಪ್ರಿಲಲ್ಲಿ ಟೆಂಪ್ರೇಚರ್ ಜಾಸ್ತಿ ಇತ್ತಲ್ಲ, ಅಂತ ಗಿಡಗಳು ಆಗಿಲ್ಲ. ಹೂವನ್ನು ಸರಿಯಾಗಿ ಹಿಡಿದಿಲ್ಲ. ಈ ತಿಂಗಳಂತೂ ರೇಟ್ ಬರೇ ಬರುತ್ತೆ. ಸೊ ಈ ತಿಂಗಳಲ್ಲಿ ನಿಮ್ಮ ಪ್ರಕಾರ ರೈತರಿಗೆ ಏನಾದರೂ ಒಂದು ಸಿಹಿ ಸಿಗ್ಬೋದಾ ಈ ತಿಂಗಳಲ್ಲಿ? ಸ್ವಲ್ಪ 100% ಸಿಗುತ್ತೆ. ಏನಾಗ್ಬೋದು? ನಾಟಿ ಏನಾಗ್ಬೋದು? ಸೀಡ್ಸ್ ಏನಾಗ್ಬೋದು? ನಾಟಿ 500-600 ರೂಪಾಯಿ ಮೇಲೆ ಆಗುತ್ತೆ. ಸೀಡು 500-600 ರೂಪಾಯಿ ಮೇಲೆ ಹೋಗುತ್ತೆ. ಸೊ ಈಗ ಕಳೆದ ತಿಂಗಳಿಗಂತೂ ಈ ತಿಂಗಳಲ್ಲಿ ದಲ್ಲಾಳಿಗಳು ಮಾರ್ಕೆಟ್ಗೆ ಯಾವ ರೀತಿ ಬರ್ತಾ ಇದ್ದಾರೆ ಸರ್? ಸ್ವಲ್ಪ ಸುಮಾರು ಒಂದು 20% ಬಂದಿದ್ದಾರೆ. ಸೊ ಈಗ ಯಾವ್ಯಾವ ಕಡೆಯಿಂದ ದಲ್ಲಾಳಿಗಳು ಬರ್ತಾ ಇದ್ದಾರೆ ಇಲ್ಲಿ? ಸರ್ ಈಗ ಗೋಂದ್ಯಾ ಅಂತ ಒಂದು ಕಡೆಯಿಂದ, ಛತ್ತೀಸ್ಗಢ, ಗುಜರಾತಿಂದ ಬಂದಿದ್ದಾರೆ. ಇನ್ನು ಕಲ್ಕತ್ತಾ ಸ್ಟಾರ್ಟ್ ಆಗಿಲ್ಲ. ಸೊ ಈಗ ಬೇರೆ ರಾಜ್ಯಗಳಲ್ಲಿ ಮಳೆ ಯಾವ ರೀತಿ ಇದೆ ಸರ್? ಸಿಕ್ಕಾಪಟ್ಟೆ ಮಳೆ ಹೊಡಿತಾ ಇದೆ. ಸೊ ಆ ಮಳೆಯಿಂದ ಏನಾದರೂ ಮಳೆ ಎಲ್ಲ ಹೋಗ್ಬಿಡುತ್ತೆ ಅವ್ರಿಗೆ. ಟೆಂಪ್ರೇಚರ್ ಬೇಜಾನಿತ್ತಲ್ಲ, ಈ ಲೋಕಲ್ ಎಲ್ಲ ಹೊಟ್ಟೋಗುತ್ತೆ. ಸ್ವಲ್ಪ ಇನ್ನೊಂದು 10 ಡೇಸ್ ಬರ್ಬೋದು ಅವ್ರದ್ದು ಅಷ್ಟೇ. ಆಮೇಲೆ ಈ ಮಳೆಯಿಂದಲೇ ಹೋಗ್ಬೋದು. ಒಟ್ಟಾರೆ ಇಲ್ಲಿಂದ ಟೊಮೆಟೊ ಶುರು ಆಗ್ಬೋದು ಎಲ್ಲ ಕಡೆಗೂ. ಇಲ್ಲಿ ಕೋಲಾರದಿಂದನೇ ಹೋಗ್ಬೋದು. ಸೊ ಈಗ ಇಲ್ಲಿ ಇವತ್ತು ಮಾರ್ಕೆಟಲ್ಲಿ ಟೊಮೆಟೊ ಯಾವ ರೀತಿ, ಯಾವ ಒಂದು ಗ್ರೇಡನ್ನ ಹೆಚ್ಚಿಗೆ ಇಲ್ಲಿ ಪರ್ಚೇಸ್ ಮಾಡ್ತಾ ಇದ್ದಾರೆ? ಕ್ವಾಲಿಟಿ ಇರೋದನ್ನ ಒಳ್ಳೆ ರೇಟ್ ಹೋಗ್ತಾ ಇದೆ. 500 ಗಂಟೆ ಕ್ವಾಲಿಟಿ ಇರೋದು. ಕ್ವಾಲಿಟಿ ಇಲ್ಲಿದ್ದು ಇಲ್ಲಿ 300, 350, 400 ರೂಪಾಯಿ. ಸೊ ನೀವು ಪ್ರತಿದಿನ ಇಲ್ಲಿ CM ಟೊಮೆಟೊ ಮಂಡಿಯಲ್ಲಿ ಎಷ್ಟು ಬಾಕ್ಸ್ ಅನ್ನು ತಗೋತೀರಿ ಸರ್? ಸರ್ ಒಂದು 2,500-3,000 ತಗೊಳ್ತೀವಿ. ಯಾವ್ಯಾವ ಕಡೆ ನೀವು ಕಳಿಸ್ತೀರಾ? ಎಲ್ಲ ಕಂಪ್ನಿಗೆ ಮತ್ತು ತಮಿಳ್ನಾಡಿಗೆ, ಈ ಲೋಕಲ್ ಬೆಂಗಳೂರಿಗೆ. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು? ಸರ್ CN ಚೋಟು ಅಂತ. ಸರ್ ನೀವು ಕೋಲಾರದಲ್ಲಿ ಪ್ರತಿದಿನ ಎಷ್ಟು ಸಾವಿರ ಬಾಕ್ಸ್ ಅಂತ ತಗೊಂತೀರಾ? ಸರ್ ಸೀಸನ್ನಲ್ಲಿ ಬಂದು 10,000-15,000 ಅಂತ ತಗೊಂತೀನಿ ಸರ್ ನಾನು. ಸರ್ ಕಳೆದ ತಿಂಗಳಿಗೂ ಇವಾಗ ಏನು ಜೂನ್ ಶುರುವಾಗಿದೆ, ಮೊದಲನೇ ವಾರ. ಸೊ ಮೊದಲನೇ ವಾರ ಇವಾಗ ಟೊಮೆಟೊ ಯಾವ ರೀತಿ ಬೆಳೆ ಹೋಗ್ತಾ ಇದೆ, ಈ ತಿಂಗಳಲ್ಲಿ ಟೊಮೆಟೊ ಏನಾಗ್ಬೋದು ಸರ್? ಈ ತಿಂಗಳಲ್ಲಿ ಒಂದು ಸ್ವಲ್ಪ ಜಾಸ್ತಿ ಆಗುತ್ತೆ ಕೋಲಾರಲ್ಲಿ. ಕೋಲಾರಲ್ಲಿ ಕ್ವಾಲಿಟಿ ನಂಬರ್ 1 ಕ್ವಾಲಿಟಿ ಬರೋದು. ಎಲ್ಲ ನಾಸಿಕ್, ಛತ್ತೀಸ್ಗಢ ಎಲ್ಲ ಬಿಸಿಲು ಜಾಸ್ತಿ ಐತೆ. 40, 45, 46 ಐತೆ. ಇಲ್ಲಿ ಬಿಸಿಲಿಗೆ ಎಲ್ಲ ಕಿಲೋಸ್ ಆಗ್ತಾ ಇದೆ ಸರ್. ನಾಳೆ ತಿಂಗಳಲ್ಲಿ ಎಲ್ಲ ವ್ಯಾಪಾರಸ್ಥರು ಬಂದಿದ್ದಾರೆ ಕೋಲಾರಲ್ಲಿ. ಇಂಡಿಯಾ ಪೂರ್ತಿ ಕೋಲಾರ್ಗೆ ಹೋಗೋದು. ಕ್ವಾಲಿಟಿ ನಂಬರ್ 1 ಕ್ವಾಲಿಟಿ ಕೋಲಾರಿಂದ ಹೋಗೋದು ಎಲ್ಲ. ಆಮೇಲೆ ನಿಮ್ಮ ಪ್ರಕಾರ ಈ ತಿಂಗಳಲ್ಲಿ ಏನಾಗ್ಬೋದು ಟೊಮೆಟೊ? ಏನು ಬೆಳೆ ಸಿಗ್ಬೋದು ನಾಟಿ ಮತ್ತು ಸೀಡ್ಸ್? ನಾಟಿ ಸರ್, ಶೀಡ್ಸಲ್ಲಿ ಒಂದು 50 ರೂಪಾಯಿ ಹೆಚ್ಚು ಕಮ್ಮಿ ಐತೆ ಸರ್. ಶೀಡ್ಸ್ ಒಂದು 50 ರೂಪಾಯಿ ಜಾಸ್ತಿ ಐತೆ. ನಾಟಿ ಒಂದು 50 ರೂಪಾಯಿ ಕಮ್ಮಿ ಐತೆ. 400-450 ರೂಪಾಯಿ, 300 ರೂಪಾಯಿಂದ 450 ರೂಪಾಯಿ, 470 ರೂಪಾಯಿ ನಾಟಿ. ಶೀಡ್ ಬಂತು 500 ರೂಪಾಯಿ, 500 ರೂಪಾಯಿಂದ ಐತೆ ಶೀಡ್ಸ್ ಜಾಸ್ತಿ ಸರ್. ಹಿಂಗೈತೆ. ಸೊ ಒಟ್ಟಾರೆ ಈ ತಿಂಗಳಲ್ಲಿ ಏನು ಬೆಲೆ ಸಿಗ್ಬೋದು ಸರ್? ಈ ತಿಂಗಳಲ್ಲಿ ಲಾಸ್ಟಲ್ಲಿ, ಈ ತಿಂಗಳೇ ಆದಮೇಲೆ ಕೋಲಾರ್ಗೆ ಸರಕು ಜಾಸ್ತಿ ಬರುತ್ತೆ. ನಾಳೆ ತಿಂಗಳಲ್ಲಿ ಇಂಡಿಯಾ ಅವರು ಪೂರ್ತಿ ವ್ಯಾಪಾರಸ್ಥರು ಕೋಲಾರ್ಗೆ ಬಂದ್ಬಿಡ್ತಾರೆ ಸರ್. ಕೋಲಾರ ಬಿಟ್ಟು ಟೋಟಲಿ ಎಲ್ಲಿ ಇಲ್ಲ ಟೊಮೆಟೊ. ನಾನು ಛತ್ತೀಸ್ಗಢ, ಮಹಾರಾಷ್ಟ್ರ, ಒಡಿಶಾ ಎಲ್ಲ ಟೋಟಲ್ ವ್ಯಾಪಾರ ಮಾಡ್ತೀನಿ. ಇಲ್ಲಿ ಎಲ್ಲ ಕಿಲೋಸ್ ಆಗ್ತೈತೆ. ಎಲ್ಲ ಇವತ್ತು ಫೋನ್ ಮಾಡ್ತಾ ಇದ್ದಾರೆ. ಇವತ್ತು ಸ್ವಲ್ಪ ಸರಕು ಕೋಲಾರ್ಗೆ ಸ್ವಲ್ಪ ಜಾಸ್ತಿ ಕಮ್ಮಿ ಬರ್ತಾ ಐತೆ. ಅದ್ರಿಗೆ
ಲೋಡಿಂಗ್ ಆಗ್ತಾ ಇಲ್ಲ. ನಾಳೆ ತಿಂಗಳಲ್ಲಿ ಎಲ್ಲ ರೈತರು ಎಲ್ಲಿ ಹೇಳ್ತಾ ಇದ್ದಾರೆ, ಲೋಕಲ್ ರೈತರು ಎಲ್ಲ ಹೇಳ್ತಾ ಇದ್ದಾರೆ ನಾಡಿತೆ ಈ 15 ದಿವಸ ಆದಮೇಲೆ ಜಾಸ್ತಿ ಬರುತ್ತೆ ಸರ್ಕಂತೆ. ಅದು ಬಂದುಬಿಟ್ರೆ ಎಲ್ಲ ವ್ಯಾಪಾರವ್ರು ಬಂದುಬಿಡ್ತಾರೆ, ಸ್ಟಾರ್ಟ್ ಆಗುತ್ತೆ ಸರ್. ಇವತ್ತು 1 ಗಾಡಿ 2 ಗಾಡಿ ಹೋಗ್ತಾ ಐತೆ, ಅಲ್ಲಿ ಯಾವುದು ಕೊನೆಗೆ ಹೋಗ್ತಾ ಇತ್ತೆ. ನಾಳೆ ತಿಂಗಳಲ್ಲಿ ಎಲ್ಲ ಲಾಸ್ಟಲ್ಲಿ ಎಲ್ಲ ಟೋಟಲ್ ಸ್ಟಾರ್ಟ್ ಸರ್ ಕೋಲಾರ ಮಾರ್ಕೆಟ್. ಯಾವ ಸ್ಟೇಟಿಂದ ದಲ್ಲಾಳಿಗಳು ಬರ್ಬೋದು ಈ ಕಡೆ ಸರ್? ಕೋಲಾರ ಇಂಡಿಯಾ ಎಲ್ಲ ಪೂರ್ತಿ ಎಲ್ಲೇ ಸ್ಟಾರ್ಟ್ ಐತೆ, ಇಲ್ಲಿಂದ ಇಲ್ಲಿ ಬರುತ್ತೆ ಸರ್. ನಿಮ್ಮ ನಾಸಿಕ್, ಕಲ್ಕತ್ತಾ, ಗುಜರಾತು ಎಲ್ಲ, ಛತ್ತೀಸ್ಗಢ ಎಲ್ಲರೂ ಬಂದ್ಬಿಟ್ಟಾರೆ ಸರ್ ಕೋಲಾರ್ಗೆ. ಸೊ ಈಗ ನಾಸಿಕಲ್ಲಿ ಟೊಮಾಟೊ ಏನು ಕಡಿಮೆ ಆಗಿದೆ, ಜಾಸ್ತಿ ಆಗಿದೆ? ಇಲ್ಲ ಸರ್, ಕಮ್ಮಿ ಐತೆ. ಬಿಸಿಲು ಜಾಸ್ತಿ ಇಲ್ಲಿ ಸರ್. ಬಿಸಿಲು 40, 45, 46 ಐತೆ. ಬಿಸಿಲಿಗೆ ಟೊಮಾಟೊ ಎಲ್ಲ ಮೆತ್ ಬರ್ತಾ ಐತೆ ಇಲ್ಲಿ. ನಮಗೆ ನ್ಯೂಸ್ ಬರ್ತಾ ಇರೋದು ಎಲ್ಲ ಮೆತ್ ಬರ್ತಾ ಐತೆ. ಇಲ್ಲಿ ಅದು ಇಡಕ್ಕೆ ಆಗ್ತಾ ಇಲ್ಲ. ಅದ್ರಿಗೆ ಒಂದು ಹೋಗ್ತಾ ಐತೆ ಇಲ್ಲಿ 200-250 ರೂಪಾಯಿ. ಅದು ಟೊಮಾಟೊ ಸರಿ ಇಲ್ಲ ಅಂತ ಹೋಗ್ತಾ ಐತೆ. ಅದು ಎಲ್ಲ ನಮ್ಮ ವ್ಯಾಪಾರಸ್ಥರು ಎಲ್ಲ ಮುಂಗಡೆ ಇದ್ದಾರೆಲ್ಲ, ಅವ್ರು ಹೇಳ್ತಾ ಇದ್ದಾರೆ ಇಲ್ಲ 1 ವಾರ ಆಗ್ಬಿಟ್ರೆ ಎಲ್ಲ ಕ್ಲೋಸ್ ಆಗಿಬಿಡ್ತಾರೆ, ನಿಮ್ಮ ಕೋಲಾರ ಬಿಟ್ಟು ಎಲ್ಲಿ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಸರ್. ಅಂದ್ರೆ ಕೋಲಾರಲ್ಲಿ ಕ್ವಾಲಿಟಿ ಕಾಯಿ ಸಿಗುತ್ತೆ ನೆಕ್ಸ್ಟ್ ಸೂಪರ್ ಸಿಗ್ತಾರೆ ಸರ್. ಕೋಲಾರ ರೈತರು ಎಲ್ಲ ಹೇಳ್ತಾರಲ್ಲ, ಎಲ್ಲ ಸೂಪರ್ ಕ್ವಾಲಿಟಿ ಸಿಗ್ತಾರೆ. ಈಗ ನೀವು ಕೋಲಾರ ಮಾರ್ಕೆಟ್ ಅಲ್ಲಿ ಯಾವ ಕಾಯಿನ, ಯಾವ ಗ್ರೇಡ್ ಅನ್ನ ಹೆಚ್ಚಿಗೆ ತಗೊಂತೀರಿ ನೀವು? ಹೆಚ್ಚಿಗೆ ಅಂದ್ರೆ ಸರ್, ಹೆಚ್ಚಿಗೆ ನಾನು 0 ಅಂತ ತಗೊಂತೀನಿ ಸರ್. ನಾನು ಹಿಂಗೆ ನಂಬರ್ 1 ಕ್ವಾಲಿಟಿಯಿಂದ ತಗೊಂತೀನಿ. ಈಗ ನಂಬರ್ 1 ಈಗ ನೀವು ಏನ್ ರೇಟ್ ತಗೊಂತೀರಾ ಇವತ್ತು ಮಾರ್ಕೆಟ್ ಅಲ್ಲಿ? ಏನ್ ರೇಟ್ ಇದೆ ಇವತ್ತು ಮಾತ್ರ 450 ರೂಪಾಯಿಂದ ನಾಟಿ ತಗೊಂತೀನಿ. ಶೀಟ್ಸ್ 500 ರೂಪಾಯಿ ಅಂತ ಆಯ್ತು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನಮ್ಮ ಜೊತೆ ದಳ್ಳಾಳಿಗಳು ಒಂದಷ್ಟು ಮಾಹಿತಿಯನ್ನು ಹೇಳಿದ್ರು. ಏನು 3 ಜನ ಇವತ್ತು ದಳ್ಳಾಳಿಗಳು ನಮ್ಮ ಜೊತೆ ಇದ್ರು. ಸೊ ಅವರು ಒಂದಷ್ಟು ಹಲವಾರು ಮಾಹಿತಿಗಳನ್ನ ಬೇರೆ ಬೇರೆ ರಾಜ್ಯಗಳಿಂದ ದಳ್ಳಾಳಿಗೆ ಬರುವಂತದ್ದು, ಅಥವಾ ಬಿಸಿಲು ತಾಪಮಾನ ಏನಾದ್ರು ಕಡಿಮೆ ಆಗ್ತಕ್ಕಂಥದ್ದು, ಮಳೆ ಏನಾದ್ರು ಹೆಚ್ಚಾದ್ರೆ ಏನಾಗ್ಬೋದು, ಅಥವಾ ಕಡಿಮೆ ಏನಾದ್ರೆ ಏನಾಗ್ಬೋದು, ಸಂಪೂರ್ಣವಾಗಿ ಜೂನ್ ಜುಲೈಯಲ್ಲಿ ಕೂಡ ಟೊಮಾಟೊ ಏನ್ ಆಗ್ಬೋದು ಅನ್ನೋದನ್ನ ಒಂದಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚ್ಕೊಂಡ್ರು. ರೈತರಿಗೆ ನಾವು ಪ್ರತಿ ತಿಂಗಳು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದಕ್ಕೆ ಏನಪ್ಪ ಕಾರಣ ಅಂದ್ರೆ, ಎಲ್ಲೋ ಒಂದ್ ಕಡೆ ರೈತರು ಈ ವಿಡಿಯೋಗಳನ್ನ ನೋಡಿ ಒಂದಷ್ಟು ಯಥೇಚ್ಛವಾಗಿ ಒಂದು ಎಚ್ಚರಿಕೆ ಆಗ್ಬೋದು, ಅಥವಾ ಸಿದ್ಧತೆ ಆಗ್ಬೋದು, ಅಥವಾ ತೋಟಗಳನ್ನ ಕಾಪಾಡೋದಾಗಿರ್ಬೋದು, ಹಲವಾರು ಒಂದು ಮಾಹಿತಿಗಳು ಸಿಗ್ತದೆ. ಈ ಟೊಮಾಟೊ ಬೆಳೆಯುವಂತ ರೈತರಿಗೆ ನಮ್ಮ ನ್ಯೂಸ್ ತಂಡದಿಂದ ಒಂದೇ ಒಂದು ಸಲಹೆ ಏನಪ್ಪಾ ಅಂದ್ರೆ, ನಾವಿವತ್ತು ದಳ್ಳಾಳಿಗಳಿಂದ ಒಂದಷ್ಟು ಮಾಹಿತಿಯನ್ನು ಹೇಳ್ತೀವಿ, ಅದನ್ನ ನೀವು ಕೇಳಬೇಕು, ಅಥವಾ ಮತ್ತಷ್ಟು ಒಂದು ಮಾಹಿತಿಗಳನ್ನ ಕೂಡ ನೀವು ತಗೋಬೇಕು. ನಮ್ದೇ ಅಂತ ತಗೋಬೇಕು, ನಾವು ಹೇಳಿದ್ದೇ ಕೇಳಬೇಕು ಅನ್ನೋದೇನಿಲ್ಲ. ಆದ್ರೆ ನಾವು ಮಂಡಿಗೆ ಬಂದು ಒಂದಷ್ಟು ಮಾಹಿತಿಯನ್ನು ತಗೊಂಡು ರೈತರಿಗೆ ಏನಾದ್ರೂ ಮುಂದೆ ಒಂದು ಉಪಯೋಗ ಆಗ್ಬೋದು, ಎಲ್ಲೋ ಒಂದ್ ಕಡೆ ಬೆಳೆ ಸಿಗ್ಬೋದು ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ರೀತಿ ಈ ಕಾರ್ಯಕ್ರಮನ ನಾವು ಮಾಡ್ತಾ ಇದೀವಿ. ಇದನ್ನ ನೀವು ಸುಮಾರು ಜನರು ಕೂಡ ಇದನ್ನೇ ಕೂಡ ಸೀರಿಯಸ್ ಆಗಿ ತಗೊಳ್ಳೋದು, ಅಥವಾ ಇವ್ರು ಹೇಳ್ಬಿಟ್ರು ಏನಾದ್ರು ಬೆಳೆ ಬರ್ಬೋದಾ, ಅಥವಾ ಇವ್ರು ಹೇಳಿದ್ರು ಕಡಿಮೆ ಆಗ್ಬೋದಾ, ಆ ಗಾಬರಿಯನ್ನ ಬಿಟ್ಬಿಟ್ಟು ನೀವು ಕೂಡ ಸ್ವಲ್ಪ ಯೋಚನೆ ಮಾಡೋಂಥದ್ದಿರ್ಬೇಕು. ನಮ್ಮಿಂದ ಯಾರಿಗೂ ತೊಂದರೆನೂ ಆಗ್ಬಾರ್ದು, ಸೊ ನಷ್ಟನೂ ಆಗ್ಬಾರ್ದು. ಸೊ ಎಲ್ಲೋ ಒಂದ್ ಕಡೆ ಒಂದು ಮಾಹಿತಿ ಬೇಕು ಅನ್ನೋದಕ್ಕೋಸ್ಕರ ಸೊ ನಾವು ದಳ್ಳಾಳಿಗಳಿಂದ ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೀವಿ. ಸೊ ಇದೇ ಅಂತಲ್ಲ, ನೀವು ಹಲವಾರು ಯೋಚನೆಯನ್ನು ಮಾಡಬೇಕು. ನಮ್ಮ ಕಡೆಯಿಂದ ಒಂದು ಸಲಹೆ ತಗೋಬೇಕು, ಅಥವಾ ನೀವು ಕೂಡ ಸ್ವಲ್ಪ ಯೋಚನೆ ಮಾಡಬೇಕು, ಅಥವಾ ಮತ್ತೊಬ್ರು ಏನಾದ್ರು ಇನ್ನು ತೋಟಗಾರಿಕೆ ಆಗಿರ್ಬೋದು, ಅಥವಾ ಹಲವಾರು ಅಧಿಕಾರಿಗಳು ಅಥವಾ ಹಿರಿಯ ರೈತರು ಅವ್ರದ್ದು ಕೂಡ ಒಂದು ಸಲಹೆ ತಗೊಳ್ಳಿ. ನಮ್ದೇ ತಗೊಳ್ಬೇಕು ಅಂತೇನಿಲ್ಲ, ಆದ್ರೆ ನಾವೆಲ್ಲೋ ಒಂದ್ ಕಡೆ ದಳ್ಳಾಳಿಗಳಿಂದ ಒಂದಷ್ಟು ಮಾಹಿತಿಯನ್ನ ಹಾಕಿ ಪ್ರತಿ ತಿಂಗಳು ಕೂಡ ನಾವು ಒಂದು ರೈತರಿಗೆ ಸಂದೇಶವನ್ನ ಕೊಡ್ತಾ ಇದ್ದೀವಿ. ಇದನ್ನ ತಗೊಂಡು ಎಚ್ಚರ ಆಗೋದು, ಅಥವಾ ನೀವು ಹುಷಾರಾಗೋದು, ಅಥವಾ ಬೆಳೆಯನ್ನ ಕಾಪಾಡಂತದ್ದು, ತೋಟಗಳನ್ನ ಕಾಪಾಡ್ತಕ್ಕಂಥದ್ದು ಅದು ನಿಮಗೆ ಬಿಟ್ಟಿದ್ದು. ವೀಕ್ಷಕರೇ, ಇಂತಹ ವಿಡಿಯೋಗಳು ನೋಡ್ಬೇಕಾದ್ರೆ ASM ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು, ಐಡಿಯಾ ನ್ಯೂಸ್, ಕೋಲಾರ.